ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಇವತ್ತು ವಿಮೋಚನಾ ಕಾಂಡ 3ನೇ ಅಧ್ಯಾಯ 7ರಿಂದ 8ನೇ ವಚನ, ಇಳಿದು ಬಂದಿದ್ದೇನೆ, ಇದರ ಕುರಿತು ನಿಮ್ಮೊಂದಿಗೆ ಮಾತನಾಡೋದಕ್ಕೆ ಇಷ್ಟಪಡ್ತೇನೆ. ಈಗ ದೇವರ ವಾಕ್ಯವನ್ನು ಓದಿಕೊಳ್ಳೋಣವಾ? ಸರಿ, ಬೈಬಲ್ ತಗೊಳ್ರಿ, ಓದೋಣ. ಆಗ ಯೆಹೋವನು ಐಗುಪ್ತ ದೇಶದ ನನ್ನ ಜನರ ದುರವಸ್ಥೆಯನ್ನು ನೋಡಿದ್ದೇನೆ. ಬಿಟ್ಟಿ ಮಾಡಿಸುವವರ ವಿಷಯದಲ್ಲಿ ಅವರು ಇಟ್ಟ ಮೊರೆಯು ನನಗೆ ಕೇಳಿಸಿತು. ಅವರ ದುಃಖವನ್ನೆಲ್ಲ ನಾನು ಬಲ್ಲೆನು. ಆದ ಕಾರಣ ಅವರನ್ನು ಐಗುಪ್ತರ ಕೈಯೊಳಗಿಂದ ತಪ್ಪಿಸುವುದಕ್ಕೂ ಆ ದೇಶದಿಂದ ಬಿಡಿಸಿ ಅವರನ್ನ ಕಾನಾನ್ಯರು, ಹಿತ್ತಿಯರು, ಅಮೋರಿಯರು, ಪೆರಿಜಿಯರು, ಹಿವಿಯರು, ಯೆಬೂಸಿಯರು ವಾಸವಾಗಿರೋ ದೇಶಕ್ಕೆ ನಡೆಸಿಕೊಂಡು ಹೋಗುವುದಕ್ಕೂ ಇಳಿದು ಬಂದಿದ್ದೇನೆ. ನೋಡಿದ್ರ ಎಂತ ಒಂದು ಒಳ್ಳೆ ವಾಗ್ದಾನ. ದೇವರು ಹೇಳ್ತಾ ಇದ್ದಾರೆ, ಮೋಶೆನ ಅಲ್ಲಿ ದೇವರು ಕರ್ಕೊಂಡ್ಬಂದಿದ್ದೇನಕ್ಕೆ? ನಿನ್ನ ನಾನು ಉಪೇಕ್ಷಿಸ್ತೀನಿ. ಏನಕ್ಕೆ? ನನ್ನ ಜನರ ಕೂಗು ನನಗೆ ಕೇಳಿಸಿದೆ, ಅವ್ರಿಗೊಂದು ಒಳ್ಳೆ ದೇಶ ನಾನು ಕೊಡ್ತೀನಿ, ಇದು ನನ್ನ ಉದ್ದೇಶ. ಪ್ರಿಯರೇ, ಇವತ್ತು ನಾವು ದೇವ್ರ ಬಗ್ಗೆ ತಪ್ಪು ತಿಳ್ಕೊಳ್ತೀವಿ. ತಪ್ಪು ತಿಳ್ಕೊಳ್ಬಾರ್ದು. ಪಾಪ ಅನ್ನೋದು ನಮ್ಮ ಜೀವಿತದಲ್ಲಿ ನಮ್ಮನ್ನ ನರಕಕ್ಕೆ ಕರ್ಕೊಂಡು ಹೋಗ್ತದೆ. ಅದನ್ನು ಬಿಡುಗಡೆ ಮಾಡಕ್ಕೆ ದೇವರು ನಮಗೆ ಪರಲೋಕ ರಾಜ್ಯವನ್ನ, ಸತ್ಯವೇದವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಅದನ್ನ ಬಿಟ್ಟು ದೇವರ ಬಳಿಗೆ ನಾವು ಬರೋಣ. ಇಲ್ಲಿ ದೇವರು, ನಾನು ಜನರ ದುಃಖವನ್ನು ನೋಡಿದ್ದೇನೆ, ಅವರ ಗೋಳಾಟವನ್ನು ಕಂಡಿದ್ದೇನೆ ಅಂತ ದೇವರು ಹೇಳ್ತಾ ಇದ್ದಾರೆ. ನಾನು ನೋಡಿದ್ರಲ್ಲಿ ಖಂಡಿತವಾಗಿ ನೋಡಿದ್ದೇನೆ ಎಂದು, ಕೇಳಿಸಿಕೊಂಡಿದ್ರಲ್ಲಿ ಖಂಡಿತವಾಗಿ ಕೇಳಿಸಿಕೊಂಡಿದ್ದೇನೆ ಎಂದು ಇಬ್ರಿಯ ಭಾಷೆಯಲ್ಲಿ ಅದು ಅರ್ಥವಾಗ್ತದೆ. ಹಾಗಾದ್ರೆ ಇಲ್ಲಿ ನನಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನ ಗೋಳಾಡ್ತಾ ಇದ್ದೀರಾ, ಕಣ್ಣೀರಿನಲ್ಲಿದ್ದೀರಾ. ದೇವರು ನಿಮ್ಮನ್ನ ನೋಡಿದ್ರಲ್ಲಿ ನೋಡಿದ್ದೀನಿ, ಕೇಳಿಸಿಕೊಂಡಿದ್ರಲ್ಲಿ ಕೇಳಿಸಿಕೊಂಡಿದ್ದೀನಿ ಅಂತ ಹೇಳ್ತಾರೆ. ಜನ ಕೇಳಿಸ್ಕೊಳ್ಳದೆ ಇರ್ಬೋದು, ಜನ ನೋಡದೆ ಇರ್ಬೋದು, ನಿಮ್ಮನ್ನ ದೇವರು ನೋಡಿದ್ರಲ್ಲಿ ನೋಡಿದ್ದಾರೆ, ಕೇಳಿಸ್ಕೊಂಡಿದ್ರಲ್ಲಿ ಕೇಳಿಸ್ಕೊಂಡಿದ್ದಾರೆ. ಇದನ್ನೆಲ್ಲ ದೇವರು ನೋಡಿದ್ದಾರೆ. ಯೇಸು ಸಹ ತಂದೆಯ ಗುಣಾತಿಶಯಗಳನ್ನ ಏನ್ ಹೇಳ್ತಾರೆ? ತಂದೆಯು ನೋಡುತ್ತಾನೆ, ತಂದೆಯು ಕೇಳಿಸಿಕೊಳ್ಳುತ್ತಾನೆ, ತಂದೆಯು ಕಿವಿಗೊಡುತ್ತಾನೆ ಎಂಬುದಾಗಿ, ನಿನ್ನ ಬಗ್ಗೆ ತಂದೆ ಗೊತ್ತು ಎಂಬುದಾಗಿ ದೇವರು ಹೇಳ್ತಾರೆ. ನಿಮ್ ಬಗ್ಗೆ ತಂದೆ ಗೊತ್ತು. ಅನೇಕರು ದೇವರು ಹೇಗೆ ನೋಡಕ್ ಸಾಧ್ಯ ಎಂಬುದಾಗಿ ಇವತ್ತು ಹಾಸ್ಯ ಮಾಡ್ತಾರೆ. ಆದ್ರೆ ದೇವರಿಗೆ ನಮ್ಮ ಎಲ್ಲ ಮಾರ್ಗಗಳು ಗೊತ್ತು. ದೇವರ ಈ ಒಂದು ಗುಣಾತಿಶಯ ಯೇಸುವಿನ ಮುಖಾಂತರವಾಗಿ ಸುವಾರ್ತೆಗಳಲ್ಲಿ ಹೇಳುವುದನ್ನ ನಾವು ಗಮನಿಸ್ತೇವೆ. ನಿನ್ನ ಕರೆಗೆ ಆತನು ಕಿವಿಗೊಡ್ತಾನೆ, ನಿನ್ನ ಗೋಳಾಟಕ್ಕೆ ಆತನು ಕಿವಿಗೊಡ್ತಾನೆ ಅನ್ನೋದು ಈ ಸಂದೇಶದಿಂದ, ವಾಕ್ಯದ ಭಾಗದಿಂದ ಮರೆಯಬೇಡ್ರಿ. ಅನೇಕ ವೇಳೆ ನಮ್ಮ ಸ್ನೇಹಿತರು ಯಾಕೆ ಹೀಗಾಯ್ತು, ಯಾಕಾಗೈತೆ ಎಂಬುದಾಗಿ ಹೇಳ್ತಾರೆ. ಆದ್ರೆ ದೇವರು ಹಂಗಾಗಿರ್ಬಹುದು, ಆದ್ರೆ ನಿನ್ ಕಷ್ಟ ನಾನು ನೋಡಿದ್ದೀನಿ ಎಂಬುದಾಗಿ ಹೇಳ್ತಾರೆ. ಮತ್ತೆ ನೀನ್ ಬಳಿಗೆ ಬಂದಿದ್ದೀನಿ ಎಂಬುದಾಗಿ ಹೇಳ್ತಾರೆ ಅಲ್ವಾ? ಅನೇಕರು ಬರೀ ನೋಡಿದ್ದೀನಿ ಅಂತ ಹೇಳ್ತಾರೆ, ಆದ್ರೆ ಬಂದಿರೋ ದೇವರೊಬ್ಬರೇ. ನಿಮ್ಮಲ್ಲಿ ಕೆಲವರು ಅನೇಕರಿಂದ ದುರವಸ್ಥೆಯನ್ನ ಅನುಭವಿಸ್ತಾ ಇದ್ದೀರಾ. ನಾನು ಅನುಭವಿಸ್ತಾ ಇರೋದು ಯಾರಿಗೂ ಗೊತ್ತಿಲ್ಲ ಎಂಬುದಾಗಿ ನೀವು ಹೇಳ್ತಾ ಇರಬಹುದು, ಅದು ನನಗೆ ಗೊತ್ತು ಎಂಬುದಾಗಿ ಸಹ ನೀನು ಹೇಳ್ತಾ ಇರಬಹುದು. ಆದ್ರೆ ದೇವ್ರೇನ್ ಹೇಳ್ತಾರೆ ಗೊತ್ತಾ? ನಿನಗೂ ಗೊತ್ತು, ನಿನಗಿಂತ ನನಗೆ ಹೆಚ್ಚಾಗಿ ಗೊತ್ತು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ದೇವರು, ನಾನು ನೋಡಿದ್ದೀನಿ ಮತ್ತೆ ಇಳಿದು ಬಂದಿದ್ದೀನಿ. ಯಾವ ಮನುಷ್ಯರು ಈ ತರ ಹೇಳಕ್ಕಾಗಲ್ಲ. ಯಾಕಂದ್ರೆ ಎಲ್ಲ ಮನುಷ್ಯರಿಗೆ ಲಿಮಿಟ್ ಅನ್ನೋದಿದೆ, ದೇವ್ರಿಗೆ ಮಾತ್ರ ಅನ್ಲಿಮಿಟೆಡ್ ಆದಂತದ್ದು ಇದೆ ಪ್ರಿಯರೇ. ಹೀಗಾಗಿ ದೇವರ ಆ ಒಂದು ಸಹಾಯವನ್ನ ನಾವು ಪಡ್ಕೊಳ್ಳೋಣ. ದೇವರು ನೋಡಿದ್ದಾರೆ, ದೇವರು ಕೇಳಿಸ್ಕೊಂಡಿದ್ದಾರೆ, ನಿಮ್ ಬಳಿಗೆ ಬಂದಿದ್ದಾರೆ. ಈಗ ನಾನು ನೀನು ತೀರ್ಮಾನ ಮಾಡ್ಬೇಕು, ಅವ್ರನ್ನ ಅಂಗೀಕರಿಸಿಕೊಂಡು ಅವ್ರಿಗೆ ವಿಧೇಯರಾಗಿ ನಾನು ನೀನು ನಡೆಯವರಾಗಿರ್ಬೇಕು. ಈಗ ನಮ್ಮನ್ನು ನಾವು ದೇವ್ರಿಗೆ ಒಪ್ಪಿಸ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣವಾ? ಪರಮ ಪ್ರೀತಿಯುಳ್ಳ ತಂದೆ, ಆದರೆ ನಿಮ್ಮ ಸಂದೇಶಕ್ಕಾಗಿ ಸ್ತೋತ್ರಪ್ಪ. ನೀ ಕೇಳಿಸಿಕೊಂಡಿದ್ಯಾ, ನೋಡಿದ್ರಲ್ಲಿ ನೋಡಿದ್ಯಾ. ಎಂತ ಒಂದು ದೇವರೇ ವಾಗ್ದಾನ ನಮಗೆ ಕೊಟ್ಟಿದ್ಯಾ. ನೀನ್ ನೋಡಿದ ಮಾತ್ರ ಅಲ್ಲ, ಕೇಳಿಸ್ಕೊಂಡಿದ್ ಮಾತ್ರ ಅಲ್ಲ, ನಮಗಾಗಿ ಪರಲೋಕದ ವೈಭವವನ್ನು ಬಿಟ್ಟು ಇಳಿದು ಬಂದಿದ್ದೀರಾ. ನಮ್ಮನ್ನ ಬಿಡುಗಡೆ ಮಾಡೋದಕ್ಕೋಸ್ಕರವಾಗಿ ಇಳಿದು ಬಂದಿದ್ದೀರಾ. ಅದಕ್ಕಾಗಿ ಸ್ತೋತ್ರ. ಯಾವ ಮನುಷ್ಯರು ನಮಗೆ ಆ ರೀತಿ ಮಾಡಲ್ಲಪ್ಪ. ಆದ್ರಿಂದ ನಿನ್ನನ್ನು ಒಳ್ಳೆ ಕುರುಬನಾಗಿ, ದೇವರನಾಗಿ, ರಕ್ಷಕನಾಗಿ ಸ್ವೀಕಾರ ಮಾಡೋದಕ್ಕೆ ಎಲ್ಲರೂ ಕೃಪೆ ಕೊಡು. ಆ ರೀತಿ ನೀವು ಮಾಡ್ತೀರಾ, ಅದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಗಾಡ್ ಬ್ಲೆಸ್ ಯು. ಯೇಸು ನಿಮ್ಮನ್ನ ಕೈ ಬಿಡನು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.
ಪಾತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ನಾ ಕೈಬಿಡೆನು, ನಾ ಕೈಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈಬಿಡೆನು, ಕೈಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು. ನನ್ನ ಬಿಡಲಾರ, ನನ್ನನ್ನು ಕೈಬಿಡನು. ನಾ ಕೈಬಿಡೆನು, ನಾ ಕೈಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈಬಿಡೆನು, ನಾ ಕೈಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾಹು ಕಷ್ಟ ಬಾರುತ್ತಿದ್ದರು, ಭಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು, ನಾ
ಕೈ ಬಿಡೆ